ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಏನಪ್ಪ ಈ ಲಾಗಿನ ವಿಶೇಷ ಅಂದರೆ ಇವತ್ತು ನಾನು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಇದು ಟಿಕೆಟ್ ಸಿಕ್ಕೋದೇ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಯಾರೋ ಮಿಸ್ ಮಾಡಿರೋ ಟಿಕೆಟ್ನ ನಂಗೆ ಸಿಗ್ತಾ ಇದೆ. ನನಗಿನ್ನು ಎಷ್ಟು ಖುಷಿ ಆಗಲ್ಲ. ಟಿಕೆಟ್ ಪ್ರೈಸ್ ಎಷ್ಟೇ ಇರ್ಬೋದು, ಆದರೆ ಮೂವಿ ನೋಡೋಕೆ ನಾನು ಕಾತರಿಂದ ಕಾಯ್ತಿದ್ದೆ. ಅದಕ್ಕೆ ಬೇಗನೆ ಬಂದೆ ಕೆಲಸದಿಂದ ಬೇಗ ಏನೋ ಬಂದೆ. ಆದರೆ ಈ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೆವಿ ಮಳೆ. ನಾನು ಕೆಲಸದಿಂದ ಬೇಗ ಬಂದೆ ಅಂತ ಖುಷಿ ಪಡ್ಲೋ, ಈ ಮಳೇಲಿ ತಗ್ಲಾಕೊಂಡೆ ಅಂತ ದುಃಖ ಪಡ್ಲೋ, ಒಂದು ಗೊತ್ತೈತಲ್ಲ. ಮಳೆ ನೋಡಿ ವಿಪರೀತ ಹೆವಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬನಶಂಕರಿಲಂತೂ ಫುಲ್ಲು ಮಳೆ ನೋಡಿ ಹಿಂಗೆ ಬರ್ತಾಯಿದೆ. ಈ ಮಳೆಯಲ್ಲಿ ಮೂವಿ ನೋಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಹೋಗ್ತಾ ಇದ್ದೀನಿ. ಮೂವಿ ಪಕ್ಕ ನೋಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ಈ ಮಳೆಯಲ್ಲೂ ಕೂಡ ಬಿಡ್ದಿರ ನಾನು ಕಾಂತಾರ ನೋಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ನೋಡ್ತೀನಿ. ಇನ್ನು ಈ ಮಳೆಯಲ್ಲಿ ನಮ್ಮ ಬ್ರದರ್ಸ್ ಎಲ್ಲಿ ತಗ್ಲಾಕೊಂಡಿದ್ದಾರೆ ಗೊತ್ತಿಲ್ಲ. ಅವರು ಬರೋವರೆಗೂ ನಾನು ಕಾಯಬೇಕು. ಅವ್ರು ಬಂದಮೇಲೆ ನಾನು ಥಿಯೇಟ್ರ್ ಒಳಗಡೆ ಹೋಗೋದು. ಯಾಕಂದರೆ ಟಿಕೆಟ್ ಬುಕ್ ಮಾಡಿರೋದೇ ಅವ್ರು ಇಲ್ಲಾಂದರೆ ಮೂವಿ ಹೆಂಗೆ ನೋಡೋಕ್ಕಾಗುತ್ತೆ. ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹೆವಿ ಮಳೆ ಸೈಕ್ ಆಗ್ಬಿಟ್ಟಿದೆ. ನನಗಂತೂ ಮೂವಿ ನೋಡ್ತೇನೆ ಇಲ್ವೋ ಅಂತ ಸಖತ್ ಮಳೆ ಬರ್ತಿದೆ. ನೀರೇ ಈ ರೇಂಜ್ಗೆ ಹೋಗ್ತಿರ್ಬೇಕಾದ್ರೆ ಇನ್ನು ಮಳೆ ಯಾರ ರೇಂಜಿಗೆ ಬಂದಿರಲ್ಲ ನೀವು ಥಿಂಕ್ ಮಾಡಿ. ನೋಡಿ ಸಮುದ್ರದ ಅಲೆಗಳ ಥರ ಕೊಚ್ಚಿಕೊಂಡು ಹೋಗ್ತಾ ಇದೆ ನೀರು. ಬಸ್ಸು ಟ್ರಾಫಿಕಲ್ಲೂ ತಗಲಾಕೊಂಡು ನಿಧಾನ ಮಾಡ್ತಾ ಇದೆ. ಟೈಮ್ ಬೇರೆ ಹೋಗ್ತಾ ಇದೆ. ನೋಡಿ ಆ ನೀರು ಅಲೆಗಳ ಥರ ಹೆಂಗೆ ಬರ್ತಾ ಇದೆ ನೋಡಿ. ನನಗಂತೂ ಸಖತ್ ಭಯ ಆಗ್ತಿದೆ. ಮೂವಿ ನೋಡ್ತೀನಾ ಇಲ್ವಾ, ನೋಡಲ್ವಾ ನೀವೇ ಹೇಳಿ ಫ್ರೆಂಡ್ಸ್. ನೋಡಿ ಹೆಂಗೆ ಹೋಗ್ತಾ ಇದೆ. ಫುಲ್ ಸೈಕ್ ಆಗ್ತಿದೆ. ಎಲ್ಲ ಅಲೆಗಳ ರಭಸ ಬಸ್ಸಿಗೆ ತಡ್ತಾ ಇದೆ. ಸಖತ್ತಾಗಿ ಭಯ ಆಗ್ತಿದೆ ನನಗಂತೂ ಫ್ರೆಂಡ್ಸ್. ನೋಡಿ ಬಸ್ ಸ್ಟಾಪಲ್ಲಿ ನಿಂತ್ಕೋಬೇಕಾಗಿರೋ ಜನಗಳೆಲ್ಲ ಅಂಗಡಿ ಒಳಗಡೆ ನಿಂತ್ಕೊಂಡಿದ್ದಾರೆ. ಯಾರೇನು ಮಳೆ ಬರ್ತಾ ಇದೆ ಅಂತ ನೀವೇ ಊಹಿಸ್ಕೊಳ್ಳಿ. ಇದು ಈಗಿನ ನನ್ನ ಪರಿಸ್ಥಿತಿ. ನಾನು ಈ ಮಳೆ ನಡುವೆ ನಾನು ಇಳಿಬೇಕಾಗಿ ಜಾಗಕ್ಕೆ ಬಂದಿದ್ದು ತಲುಪಾಯಿತು. ಕೊನೆಗೂ ಬಸ್ ಇಳಿದೆ. ಬಸ್ಗೊಂದು ಬಾಯ್ ಮಾಡಿದೆ. ಮಳೆ ಅಂತೂ ಜಾಸ್ತಿ ಬರ್ತಾ ಇದೆ. ಇನ್ನೂ ನಮ್ಮ ಬ್ರದರ್ಸ್ ಇನ್ನೂ ಬಂದಿಲ್ಲ. ಹೆಂಗೋಗೋದು ಅಂತ ನನಗಂತೂ ಫಸ್ಟೇ ಗೊತ್ತಾಯ್ತಾ ಇಲ್ಲ. ಯಾರೋ ಒಬ್ಬರು ಬಂದರು, ಇವರು ಛತ್ರಿ ಕೊಟ್ಟರು, ಕರ್ಕೊಂಡು ಹೋದರು. ನಮ್ಗೆ ಯಾರು ಬಂದು ಕರ್ಕೊಂಡು ಹೋಗ್ತಾರೋ ಒಂದು ಗೊತ್ತಿಲ್ಲ. ಅವರು ಹಿಂಗೆ ಇದ್ದರೆ ಆಗಲ್ಲ ಅಂತ ಹೇಳಿ ಮಳೆ ಸ್ವಲ್ಪ ನಿಧಾನ ಆಗ್ತಿತ್ತು. ಆದ ಕಾರಣದಿಂದ ನಾನು ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಇನ್ನೂ ಹೆವಿ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಏನು ಮಾಡೋದಂತ ಗೊತ್ತಾಗಲಿಲ್ಲ. ಏನೇ ಆದರೂ ಬಿಡೋದು ಬೇಡ ಅಂತೇಳಿ ಬರ್ತಾಯಿದ್ದ ಮಳೆಯಲ್ಲೇ ನಾನು ನನ್ನ ನಡಿಗೆಯನ್ನು ಸ್ಟಾರ್ಟ್ ಮಾಡಿದೆ. ಸಖತ್ ಹೆವಿ ಮಳೆ. ಫಿಲಮ್ಗೋಸ್ಕರ ಏನೆಲ್ಲ ಕಷ್ಟಪಟ್ಕೊಂಡು ಹೋಗ್ತಿದ್ವಿ. ಫಿಲಮ್ ಹೆಂಗಿರುತ್ತೋ ಒಂದು ಗೊತ್ತಿಲ್ಲ. ಈ ಮಳೆಯಲ್ಲೂ ಬಿಡ್ದಿರ ನಾನು ನೋಡ್ಕೊಂಡು ಇಷ್ಟೊತ್ತಾದ್ರೂ ಇನ್ನೂ ನಮ್ಮ ಬ್ರದರ್ಸ್ ಬಂದಿಲ್ಲ. ನೋಡಿ ಈ ಮಳೆಯಲ್ಲೂ ಲೈಟ್ಗೆ ವೀಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ ವೀಡಿಯೋ ಮಾಡಿದೆ. ಆದರೂ ಅವ್ರು ಇನ್ನೂ ಬಂದಿಲ್ಲ. ಏನು ಮಾಡಲಿ ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ನಾನು ಹೋಗ್ತಾ ನಾನೇ ಮೊದಲು ಥಿಯೇಟ್ರ್ ಹತ್ರ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ಆಲ್ರೆಡಿ ಕ್ಯೂ ನಿಂತವ್ರೆ. ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಜನಗಳು ಒಳಗಡೆ ಹೋಗ್ತಾ ಇದ್ದಾರೆ. ನಾನು ಮಾದೇಶ್ವರ ಥಿಯೇಟ್ರಿಗೆ ಬಂದೆ ಇದ್ದೀನಿ. ಅವ್ರು ಇನ್ನೂ ಬಂದಿಲ್ಲ. ಏನು ಎಷ್ಟೊತ್ತಾಗುತ್ತೋ ಇನ್ನೂ ಗೊತ್ತಿಲ್ಲ. ವೆಯ್ಟ್ ಮಾಡಿ ನೋಡಬೇಕು. ಕಾದಿ ನನಗಂತೂ ಸಾಕಾಗಿತ್ತು. ಅದಕ್ಕೆ ನಾನು ಇವಾಗ ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ. ಅಂತೂ ಬರ್ತಾರೆ ಅಂತ ರೋಡಲ್ಲಿ ಬರ್ತಾ ಇದ್ವಿ. ಯಾರು ಕೊಟ್ಟರು? ಅಲ್ಲ ಇವ್ರು ಬಂದಿರೋದೇ ಲೇಟು. ಅವ್ರು ಕೊಟ್ಟರು ಅಂತ ಬಾಳೆಹಣ್ಣು ತಿನ್ಕೊಂಡು ರೋಡಲ್ಲಿ ಆರಾಮ್ಸೆ ನಿಧಾನಕ್ಕೆ ಬಂದವರಲ್ಲ. ನಾವು ಇವ್ರಿಗೆ ಏನು ಹೇಳೋದು. ಅಂತೂ ಇಂತೂ ಫಿಲಮ್ ಸ್ಟಾರ್ಟ್ ಆಯ್ತು ಅಂತ ಒಳಗಡೆ ಹೋದೋ ಅಷ್ಟರಲ್ಲಿ ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಬನವಾಸಿಯನ್ನು ಆಳ್ತಿದ್ದ. ಫಸ್ಟ್ ಹಾಫ್ ಹಿಂಗೆ ಅನಿಸ್ತಿದೆ. ಎಲ್ಲ ಬೇರೆ ಲೆವೆಲ್. ಏನು ಮಾಡಿರೋದು ಮಸ್ಟ್ ವಾಚ್ ಮುಂದಿನ ಥಿಯೇಟರ್.
ಕೊನೆಗೂ ಮೂವಿ ಮುಗೀತು. ಮೂವಿ ಮತ್ತು ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್, ಡಿವೈನ್, ಫುಲ್ ಡಿವೈನ್, ಸೂಪರ್ ಮೂವಿ, ಫುಲ್ ಗೂಸ್ ಬಂಪ್ಸ್ ಮೂವಿ ಮಾತ್ರ ಅಲ್ಟಿಮೇಟ್, ಗೂಸ್ ಬಂಪ್ಸ್ ಪ್ರತಿಯೊಬ್ಬರಿಗೂ ಬಂದೇ ಬರಬೇಕು, ಆ ಥರ ಇದೆ ಮೂವಿ. ಈಚೆ ಬಂದು ನೋಡಿದ್ರೆ ಇನ್ನೂ ಜನ ತುಂಬ ತುಂಬ್ಕೊಂಡಿದ್ರು ನೆಕ್ಸ್ಟ್ ಶೋಗೆ. ಇಷ್ಟು ಹೇಳ್ತಾ ಈ ಲಾಗ್ಸ್ ಮುಗಿಸ್ತಾ ಇದ್ದೀನಿ. ಜೈ ಕಾಂತಾರ.